ನ್ಯೂಸ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಸಿಎಂ ಡಿಕೆಶಿ ಭಾಷಣದ ಮಧ್ಯೆ ಘೋಷಣೆ ಮೊಳಗಿದೆ. ವಿ ವಾಂಟ್ OPS ಅಂತ ಘೋಷಣೆ ಕೂಗಿದ್ದಾರೆ. ಸರ್ಕಾರಿ ನೌಕರರ ಸಮಾವೇಶದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘೋಷಣೆ ವ್ಯಕ್ತವಾಗಿರೋದು. ವಿ ವಾಂಟ್ OPS ಅಂತ ಘೋಷಣೆಯನ್ನ ಕೂಗಲಾಗಿದೆ. ಗಮನ ಸೆಳೆದಿದೆ ಹಳೆ ಪಿಂಚಣಿ ಯೋಜನೆಯ ಕೂಗು. ಈ ಒಂದು ಸಂದರ್ಭದಲ್ಲಿ ಸಮಾವೇಶದ ಸಂದರ್ಭದಲ್ಲಿ ಹಳೆ ಪಿಂಚಣಿಯ ಯೋಜನೆಯ ಕೂಗು ಕೇಳಿ ಬಂದಿರೋದು. ನನ್ನ ಭಾಷಣದ ದಿಕ್ಕನ್ನೇ ಬದಲಿಸಿದ್ದೀರಿ ಅಂತ ಹೇಳಿ ಹಾಸ್ಯ ಮಿಶ್ರಿತವಾಗಿ ಮಾತನಾಡಿದ್ದಾರೆ ಡಿಕೆಶಿ. ನೌಕರರಿಗೆ ಉತ್ತರ ಕೊಟ್ಟಿದ್ದಾರೆ. ಭಗವದ್ಗೀತೆಯ ಶ್ಲೋಕವನ್ನು ಉಲ್ಲೇಖಿಸಿ ಉತ್ತರವನ್ನು ನೀಡಿದ್ರು ಸಿಎಂ. ನೋಡಿ, ಈ ಹಳೆ ಪಿಂಚಣಿ ಯೋಜನೆಯನ್ನ ಮತ್ತೆ ಜಾರಿಗೆ ತರಬೇಕು ಅಂತ ಹಲವಾರು ಬಾರಿ ಈ ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದನ್ನು ನಾವು ನೋಡಿದ್ದೀವಿ. ಆದರೆ ಇದಕ್ಕೆ ಸಿಎಂ ಏನು ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಮ್ಯಾಟ್ರೇ ಆಗುತ್ತೆ. ಮನುಷ್ಯತ್ವ, ಮಾನವೀಯತೆ, ನಿಸ್ವಾರ್ಥ ಸೇವೆಯೇ ಆಡಳಿತದ ಮೂಲ. ಸಮಿತಿ ವರದಿ ಬಂದ ಬಳಿಕ ಸಂಪುಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನು ಉಳಿಸ್ಕೊಳ್ಳೋದು ಮುಖ್ಯ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆಶಿ ಮಾತನಾಡಿದ್ದಾರೆ. ನನ್ನ ಭಾಷಣದ ದಿಕ್ಕನ್ನೇ ನೀವು ಬದಲಾಯಿಸಿಬಿಟ್ರಿ. ಇವತ್ತು ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜಸ್ಯ ಗುರುಗರ್ಯಾನ್ ನ ತತ್ಸಂಭೋಪಿ ಹವ್ಯತಿಕಃ ಸ್ತುತೋನ್ಯಃ ಲೋಕತ್ರಯೇಹ ಪ್ರತಿಮಪ್ರಭಾವಃ ತ್ವಮಾದಿದೇವಃ ಪುರುಷ ಪುರಾಣಃ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇದಾಸಿ ವೇದಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಂ ಅನಂತರೂಪಂ. ಯಾವ ಪುಸ್ತಕದಲ್ಲಿ ಬೇಕಾದ್ರೂ ತೆಗೆದು ನೋಡಿ, ಆ ಭಗವದ್ಗೀತೆಯ ಶ್ಲೋಕವನ್ನು, ನೀವು ಕೊಟ್ಟಂಥ ವಿಶ್ವರೂಪದ ಅರ್ಥವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಅದಕ್ಕೆ ನೀವೆಲ್ಲ ವಿಶ್ವರೂಪದ ದರ್ಶನಕ್ಕೆ ನೀವೆಲ್ಲ ಪಾತ್ರರಾಗಿದ್ದೀರಿ. ಸೊ ನಾನು ತಮ್ಗೆ ಹೇಳೋದು, ಎಲ್ಲ ದೇವತೆಗಳು ನನಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಅರ್ಚಕರು ನೀವು ಎಲ್ಲ ದೇವತೆಗಳನ್ನು ಪ್ರದರ್ಶನ ಮಾಡೋಂಥ ಶಕ್ತಿ ಜನರು ನಮ್ಮಿಂದ ನೊಂದು ಬೆಂದು ಬರೋಂಥ ಜನರಿಗೆ ಸರಿಯಾದ ರೀತಿ ಸೇವೆ ಮಾಡಬೇಕಾದ್ದು ನಿಮ್ಮ ನಮ್ಮೆಲ್ಲರ ಕರ್ತವ್ಯ ಅಂಥೇಳಿ ನಿಮಗೆ ನಾನು ಒತ್ತಿ ಹೇಳ್ತಾ ಇದ್ದೇನೆ. ನನ್ನ ಭಾಷಣದ ದಿಕ್ಕನ್ನೇ ನೀವು ಬದಲಾಯಿಸಿಬಿಟ್ರಿ. ಇವತ್ತು ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜಸ್ಯ ಗುರುಗರ್ಯಾನ್ ನ ತತ್ಸಂಭೋಪಿ ಹವ್ಯತಿಕಃ ಸ್ತುತೋನ್ಯಃ ಲೋಕತ್ರಯೇಹ ಪ್ರತಿಮಪ್ರಭಾವಃ ತ್ವಮಾದಿದೇವ